ಶಾದಪುರಿಯ ನಾಯಕ್. ಇದಕ್ಕೆ ರಿಲೇಟೆಡ್ ಅಷ್ಟೇ ಅಧ್ಯಕ್ಷೆ. ಮಾನ್ಯ ಅಧ್ಯಕ್ಷೆ, ಐನೂರು ಹೋಬಳಿ ಮಳಲ್ಗೊಪ್ಪ ಗ್ರಾಮ ಸರ್ವೆ ನಂಬರ್ 2ರಲ್ಲಿನ ಜಮೀನು 1950ರಿಂದ ತಪ್ಪಾಗಿ ಮಂಜೂರಾತಿ ಆಗಿದೆ. ಅದಕ್ಕೆ ತನಿಖಾ ತಂಡ ರಚನೆ ಆಗಿದೆ ಅಂತ ಹೇಳಿದರೆ, ಅದರ ವಿಚಾರವಾಗಿ ನಾನು ಮಾನ್ಯ ಕಂದಾಯ ಸಚಿವರು ನನಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ನಮಗೆ ಒಂದೇ ಒಂದು ಈ ವಿಚಾರದಲ್ಲಿ ಇವರು ಹೇಳಿರ್ತಕ್ಕಂಥದ್ದು, ಗ್ರಾಮದ ಸರ್ವೆ ನಂಬರ್ ಲಾಸ್ಟ್ ಪ್ಯಾರಾದಲ್ಲಿ ಸರ್ವೆ ನಂಬರ್ 2ರ ಜಮೀನು ಮಂಜೂರಾತಿ ತನಿಖೆಗೆ ಆದೇಶವಿದ್ದರೂ ಪೋಡಿ, ನೋಂದಣಿ, ಪೌತಿ ಖಾತೆ ಇತ್ಯಾದಿಗಳನ್ನು ನಿಲ್ಲಿಸಲು ಕಾನೂನಿನಡಿಯಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷರೇ. ಕಾನೂನಿನಡಿಯಲ್ಲಿ ಅಲ್ಲಿ ಸಾಧ್ಯ ಇಲ್ಲ ಅನ್ನೋದನ್ನು 21/12/1993ರಲ್ಲಿ DC ಒಂದು ತಡೆಯಾಜ್ಞೆ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಅದು RTCಯಲ್ಲೂ ಎಂಟ್ರಿ ಇದೆ, ತಡೆಯಾಜ್ಞೆ ಅನ್ನೋದಿದೆ. ಆದರೂ ಸಹ ಜಮೀನು ಮಾರಾಟ ಮಾಡೋದಕ್ಕೆ ಆದೇಶ ಮಾಡೋ ಇದಕ್ಕೆ ಉಪನೋಂದಣಾಧಿಕಾರಿಗಳಿಗೂ ಆ ದಿನದಲ್ಲಿ DC ಕಳಿಸಿದ್ದಾರೆ. ಆದರೂ ಸಹ ಇದಕ್ಕೆ ಹೇಗೆ ನೀವು ಕಾನೂನು ಇದಕ್ಕೆ ಉಲ್ಲಂಘನೆ ಆಗೋದಿಲ್ವಾ ಅಧ್ಯಕ್ಷರೇ? ಒಂದು ಅಧ್ಯಕ್ಷರೇ, ಭೂ ನ್ಯಾಯ ಮಂಡಳಿ ಆದೇಶ 84-85ರಲ್ಲಿ ಇದೇ ಏನು ಒಂದು ಸಂಘಕ್ಕೆ ಮಂಜೂರಾತಿ ಆಗಿತ್ತು, ಅದನ್ನು 1971ರಲ್ಲಿ ಸ್ಪೆಷಲ್ DC ಹಿಡುವಳಿದಾರರನ್ನು ವಜಾ ಮಾಡಿ ಅಂತ ಹೇಳ್ತಾರೆ. ಆದರೆ ಎಲ್ಲೂ ಸಹ ಪೇಪರಲ್ಲಿ ವಜಾ ಆಗೋದಿಲ್ಲ, ಅದು ಹಾಗೆ ಕಂಟಿನ್ಯೂ ಇರುತ್ತೆ. ನಂತರದಲ್ಲಿ ಭೂ ನ್ಯಾಯ ಮಂಡಳಿಗೆ ಹೋಗ್ತಾರೆ ಆ ಸಂಘದಲ್ಲಿ ಅವರು ಆದೇಶ ತೆಗೆದುಕೊಂಡು ಬರ್ತಾರೆ, ಅವ್ರ ಪರವಾಗಿ ಆದೇಶ ತೆಗೆದುಕೊಂಡು ಬರ್ತಾರೆ ಭೂ ನ್ಯಾಯ ಮಂಡಳಿಯಲ್ಲಿ. ನಂತರದಲ್ಲಿ ಅಧ್ಯಕ್ಷರೇ 1998ರಲ್ಲಿ ಇದಕ್ಕೆ ಲಿಕ್ವಿಡೇಟರ್ ನೇಮಕಾತಿ ಆಗುತ್ತೆ. ಲಿಕ್ವಿಡೇಟರ್ ನೇಮಕಾತಿ ಆದ ನಂತರದಲ್ಲಿ ರಿಟ್ ಪಿಟಿಷನ್ಗೆ ಹೋಗ್ತಾರೆ ಅಧ್ಯಕ್ಷರೇ. ಈ ಸಂಘದಲ್ಲಿ 85ನೇ ಇದರಲ್ಲಿ ಆ ಸಂಘದ ಮೇನು ಇವರು ಸಂಘನೆ ವಜಾ ಆಗಿರುತ್ತೆ. ಇಲ್ಲ ಅಧ್ಯಕ್ಷರೇ, ಇದು ಬರ್ಬೇಕು ಅಧ್ಯಕ್ಷರೇ. ಇದಕ್ಕೆ ನ್ಯಾಯ ಸಿಗೋದು ಹೇಗೆ ಅಧ್ಯಕ್ಷರೇ? ಇಲ್ಲ, ಉತ್ತರ ನಾನು ಕೇಳ್ತಿದ್ದೀನಿ. ಇದು 3ನೇ ಸಾರ ಇದು ಸರಿಯಾಗಿ ಆಗ್ತಾ ಇಲ್ಲದಕ್ಕೆ ನಾನು ಗಮನಕ್ಕೆ ತರ್ತಾ ಇರೋದು. ನಾನು ಎಲ್ಲರಿಗೂ 5 ನಿಮಿಷ ಕೊಟ್ಟಿದ್ದೀರಾ, ನಾನು 3 ನಿಮಿಷನೂ ಆಗಿಲ್ಲ ಇನ್ನು ನಂದು. 1985ರಲ್ಲಿ ಸಂಘ ವಜಾ ಆಗಿದೆ ಅಧ್ಯಕ್ಷರೇ. ಇದು ಆ ಸಂಘಕ್ಕೆ ಹೇಗೆ ಮರಳಿ ಆದೇಶ ಆಯಿತು ಒಂದು ಕಡೆಗೆ. ಕೊನೆಗೆ ಆ ಸಂಘದ ಪರವಾಗಿ ಬೇರೆಯವರು 1999ರಲ್ಲಿ ಲಿಕ್ವಿಡೇಟರ್ ನೇಮಕಾತಿ ಆಗಿದ್ದದನ್ನು ವಜಾ ಮಾಡಿ ಅಂತೇಳಿ ಕೋರ್ಟಿಗೆ ಹೋಗ್ತಾರೆ, ಹೈಕೋರ್ಟಲ್ಲೂ ಸಹ ಅವ್ರ ಕೇಸು ವಜಾ ಆಗುತ್ತೆ ಅಧ್ಯಕ್ಷರೇ. ಇಷ್ಟೆಲ್ಲ ಕಾನೂನಲ್ಲಿ ಆದ ಮೇಲೂ ಸಹ ಇದು ಕಾನೂನು ಉಲ್ಲಂಘನೆ ಅಲ್ವಾ ಅಧ್ಯಕ್ಷರೇ? ಇದಾಗ್ತಿರೋದು ಒಂದು ಅಧ್ಯಕ್ಷರೇ. ನಾವು ಎಲ್ಲಾದರೂ ಇವತ್ತು ನಮ್ಮಲ್ಲಿ ಜಂಗಲ್ ಖರಾಬ್ ಅಂತಿದೆ. ಇವಾಗ ಪೌತಿ ಖಾತೆಗಳಲ್ಲಿ ನಮ್ಮಲ್ಲಿ ಬಹಳಷ್ಟು ಜನ NOC ಕೇಳ್ತಿದ್ದಾರೆ, ತಹಶೀಲ್ದಾರ್ಗಳು. ಫಾರೆಸ್ಟಿಂದ NOC ತನ್ನಿ, ನಿಮ್ಮ ಪೌತಿ ಖಾತೆ ಮಾಡ್ಕೊಡ್ತೀವಿ ಅಂತೇಳಿ. ಅವರಿಗೊಂದು ನ್ಯಾಯ, ಇವರಿಗೊಂದು ನ್ಯಾಯನಾ ಅಧ್ಯಕ್ಷರೇ? ಇದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಇದು ಯಾಕೆ ಈ ರೀತಿ ತಪ್ಪು ಆದೇಶ ಆಗ್ತಾ ಇದೆ ಅಂತೇಳಿ ದಯವಿಟ್ಟು ತುಂಬಾ ಬದ್ಧತೆ ಇರತಕ್ಕಂಥ ನಮ್ಮ ಸಚಿವರ ಮೇಲೆ ನಮ್ಗೆ ನಂಬಿಕೆ ಇದೆ. ಅವ್ರಿಗೂ ನೀವು ಒಂದು ನ್ಯಾಯ ಸರ್ಕಾರಿ ಜಂಗಲ್ ಖರಾಬ್ದವ್ರಿಗೂ ಕೊಡ್ತೀವಿ, ಅವ್ರು ಮಾಡಿದ್ದೇ ಸರಿ